ಸರ್ ಇಂಥವ್ರನ್ನ ಪಬ್ಲಿಕ್ನಲ್ಲಿ ನೇಣು ಹಾಕಬೇಕು ಸರ್, ಯಾರಿಗೇ ಆಗಲಿ ಈ ರೀತಿ ಕೃತ್ಯವನ್ನು ಎಸ್ಕೋರ್ಗೆ ಒಂದು ರೀತಿ ಸಿಟ್ಟು ಬಂದೇ ಬರುತ್ತೆ ಅಲ್ವಾ ಸರ್? ನೋಡಿ, ನನಗೆ ಬಹಳ ದುಃಖ ಆಗ್ತಾ ಇದೆ, ಬಹಳ ನೋವಾಗ್ತಾ ಇದೆ, ತುಂಬ ಸಂಕಟ ಆಗ್ತಾ ಇದೆ, ತುಂಬ ಆತಂಕ ಆಗ್ತಾ ಇದೆ. ನಾನು ಯಾಕೆ ಅಂತ ಹೇಳಿಬಿಡ್ತೀನಿ. ಯಾವುದೇ ಕೂಸು ಹುಟ್ಟಿತು ಅಂತಂದರೆ ಅದು ಹೆಣ್ಣು ಕೂಸಾಗಿರಲಿ ಗಂಡು ಕೂಸಾಗಿರಲಿ, ಮುಖ್ಯವಾಗಿ ಹೆಣ್ಣು ಕೂಸು ಹುಟ್ಟಿತು ಅಂತಂದರೆ ನಿಮಗೆ ಭಾಳ ಚೆನ್ನಾಗಿ ಗೊತ್ತು ದಿವ್ಯಾ, ನಿಮ್ಮ ತಂದೆ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ. ನೀವು ನಿಮ್ಮ ಮನೆಯ ಮಗಳು. ನಾವು ಇದನ್ನು ಟಿ ವಿಲಿ ಕೂತ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಮಾತಾಡೋದೆಲ್ಲ ಬೇಡ, ಬಿಟ್ಬಿಡ್ತೀನಿ ನಾನು ಅದನ್ನೆಲ್ಲ. ನನ್ನ ಹೃದಯಕ್ಕೆ ಹಾಕ್ಕೊಂಡು ಮಾತಾಡ್ತೀನಿ ನಾನು ಇವತ್ತಿದನ್ನು. ನೀವು ಮನೆ ಮಗಳು, ಆಕೆ ಮನೆ ಮಗಳು, ಒಂದು ಕಾಲೇಜಲ್ಲಿ ಓದ್ತಾ ಇದ್ಲು. ಆಕೆಯನ್ನು ಸಾಕಿ ಸಲಹಿದಂಥ ತಂದೆ ತಾಯಿ ಇವತ್ತು ಎಷ್ಟು ನರಕದ ನೋವನ್ನು ಅನುಭವಿಸ್ತಾ ಇರಬೇಡ ಅನ್ನೋದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ನಾನು ಭಾಳ ಸಲ ಇದನ್ನು ಹೇಳ್ತೀನಿ, ಮತ್ತೆ ಹೇಳ್ತೀನಿ, ಯಾಕೆಂದರೆ ಹೆಣ್ಣು ಕೂಸಿನ ಸಂಭ್ರಮವೇ ಆ ಥರದ್ದು. ಗಂಡು ಕೂಸಿಗೂ ಸಂಭ್ರಮ ಇದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ಹೆಣ್ಣು ಕೂಸು ಹುಟ್ಟಿತು ಅಂತಂದರೆ ಅದರ ಲಾಲನೆ ಪಾಲನೆಯಿಂದ ಹಿಡಿದು, ಅದರ ಅಂಬೆಗಾಲಿಂದ ಹಿಡಿದು, ಅದು ಮೊದಲು ಎದ್ದು ನಿಲ್ಲುವುದರಿಂದ ಹಿಡಿದು, ಅದು ಮೊದಲು ಸ್ಕೂಲಿಗೆ ಹೋಗೋದ್ರಿಂದ ಹಿಡಿದು, ಮೊದಲು ಯೂನಿಫಾರ್ಮ್ ಹಾಕೊಳ್ಳೋದ್ರಿಂದ ಹಿಡಿದು, ಮೊದಲು ಕಾಲೇಜ್ಗೆ ಹೋಗೋದ್ರಿಂದ ಹಿಡಿದು, ಅಪ್ಪ ನಾನು ಬಂದೆ ಕಾಲೇಜ್ ಮುಗಿಸಿ ಅನ್ನೋದ್ರಿಂದ ಹಿಡಿದು, ಅದರ ತುಂಟಾಟ, ಅದರ ನಗು, ಅದರ ಲಾಸ್ಯ, ಆ ಕೂಸಿನ ಮುದ್ದಾದ ಮುಗ್ಧವಾದಂಥ ಮಾತುಗಳು, ಆ ಕೂಸು ಹುಟ್ಟಿದ ತಕ್ಷಣ ನಮ್ಮ ಮನೆಗೆ ಲಕ್ಷ್ಮಿ ಬಂತು ಅಂತ ಅವರ ಅಪ್ಪ ಅಮ್ಮ ಎತ್ಕೊಂಡು ಅದನ್ನು ಮುದ್ದಾಡದಂಥ ಕ್ಷಣಗಳು ಎಷ್ಟು ಕಾಡಿರಬಹುದು ಅವರ ಅಪ್ಪ ಅಮ್ಮನ. ಅದೇ ಕೂಸನ್ನು ಅವನು ಯಾವನೋ ಫೈಜಲ್ ಅನ್ನೋನು ಬರ್ತಾನೆ, 11 ಸಲ ಚುಚ್ಚಿಸ್ತಾನೆ, 11 ಟೈಮ್ಸ್. ಅವನು ಕಳ್ಳ, ಅವನು ಅಧಮ, ಅವನಿಗೆ ಬಾಯಿಗೆ ಬಂದಂಗೆ ಬೈಬೇಕು ಅನಿಸ್ತಾ ಇದೆ ನನಗೆ. ಅವನ ಜಾಗದಲ್ಲಿ ಯಾವನಾದರೂ ಇರಲಿ ನನ್ನ ಕೆಲಸ ಇದೇ ಆಗಿರ್ತಾ ಇತ್ತು. ಅವನು ಫೈಜಲ್ ಅಲ್ಲ, ಅವನ ಜಾಗದಲ್ಲಿ ಸಂತೋಷ ಅನ್ನೋನು ಇದ್ದಿರ್ಬೋದಾಗಿತ್ತು, ಅವನ ಜಾಗದಲ್ಲಿ ಇನ್ನೊಬ್ಬನೇ ಅವನೋ ಇದ್ದಿರ್ಬೋದಾಗಿತ್ತು. 11 ಸಲ ಫೈಜಲ್ ಅನ್ನೋನು ಚುಚ್ತಾನೆ. ಜೀವಗಳು ಹೆಂಗೆ ತಡ್ಕೊಳ್ತವೆ ಅನ್ನೋದನ್ನು ಒಂದು ಸಲ ಊಹೆ ಮಾಡ್ಕೊಳಕ್ಕೆ ನಿಮ್ಮ ಕೈಲಾಗುತ್ತಾ ಹೇಳಿ? ಅದು ಯಾಕೆ? ಅವನು ಯಾವನೋ ಲವ್ ಮಾಡ್ತಾನೆ, ಆ ಹೆಣ್ಮಗಳು ಒಪ್ಪೋದಿಲ್ಲ. ಅದು ಕಾಲೇಜಲ್ಲಿ, ವಿದ್ಯಾದೇಗುಲದಲ್ಲಿ ಅವನು ಚಾಕು ಇಟ್ಕೊಂಡು ಬರ್ತಾನೆ. ಅವನು 11 ಸಲ ಅವನು ಎಡೆಬಿಡದೆ ಕ್ರೌರ್ಯ ಮೆರಿತಾನೆ ಅವನು ಅಂತಂದರೆ ನನಗೆ ಹೊಟ್ಟೆ ಉರಿದೇ ಇರುತ್ತೇನ್ರಿ? ಹೇಳ್ರಿ ಒಂದು ಸಲ, ಹೊಟ್ಟೆ ಉರಿದೇ ಇರುತ್ತಾ? CCTV ಫುಟೇಜ್ ನೋಡಿದ್ರೆ ಆ ಹೆಣ್ಮಗಳು ಹಾಗೆ ನಡ್ಕೊಂಡು ಹೋಗ್ತಿರ್ತಾಳೆ, ಆ ಹೆಣ್ಮಗಳನ್ನು ಹಾಗೆ ಅಟ್ಟಾಡಿಸ್ತಾನೆ, ಹೆಣ್ಮಗಳನ್ನು ನೆಲಕ್ಕೆ ಉರುಳಿಸ್ತಾನೆ. ಉರುಳಿಸಿದ ನಂತರದಲ್ಲಿ ಚುಚ್ಚಿ 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 ಸಾಯಿಸ್ತಾನೆ ಹೆಣ್ಮಗಳನ್ನು ಅವನು. ನನ್ನ ಬಾಯಿಂದ ಏನೇನು ಪದಗಳು ಬರಬೇಕು ಇವತ್ತು, ಬಟ್ ಸುಮಾರು ಬರ್ತಾ ಇಲ್ಲ. ನಾನು ಒಂದು ಸ್ಟೇಟ್ ಲೆವೆಲ್ ಟೆಲಿವಿಷನ್ ಮೀಡಿಯಾದಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಮಾತಾಡಲ್ಲ ಅದನ್ನೆಲ್ಲ, ನೀವೇ ಮಾತಾಡ್ಕೊಂಡ್ಬಿಡಿ. ಇದು ನಾನು ಯಾವ ಕಾರಣಕ್ಕೂ ಪಬ್ಲಿಕ್ಕಲ್ಲಿ ನೇಣಾಕೋದು ಅದು ಇದು ಅಲ್ಲ. ನನಗೆ ಪ್ರಾಬಬಲಿ ದ ಲೀಸ್ಟೆಸ್ಟ್, ದ ವರ್ಸ್ಟೆಸ್ಟ್ ಪಾಸಿಬಲ್ ಇದ್ದರೆ ಅವನಿಗೆ ನೀವು ಶಿಕ್ಷೆ ಕೊಟ್ಟರು ಆ ಕೂಸು ವಾಪಸ್ ಬರುತ್ತಾ ಇವತ್ತು? ಅವನ ದರ್ಪ, ಅವನ ಕ್ರೌರ್ಯ, ಅವನು ನರಕ ತೋರಿಸಿದ್ದು ವಾಪಸ್ ಬರುತ್ತಾ ಇವತ್ತು? ನಾನು ಹೊಟ್ಟೆ ಉರಿಯಲ್ವ ನನಗೆ? ಎಷ್ಟು ಜತನದಿಂದ ನಮ್ಮ ಮನೆ ಮಕ್ಕಳು ನೋಡ್ಕೊಂಡಿರ್ತೀವಿ ನಾವು, ಎಷ್ಟು ಜತನದಿಂದ, ಎಷ್ಟು ಕೇರಿಂದ, ಎಷ್ಟು ಕನ್ಸರ್ನಿಂದ. ಅವರಮ್ಮ ಎಷ್ಟು ಸಲ ಫೋನ್ ಮಾಡಿರ್ಬೋದು ಆ ಕೂಸಿಗೆ, ನೇಹಾ ಹಿರೇಮಠಗೆ, ಏನಮ್ಮ ಊಟ ಮಾಡಿದ್ಯಾನಮ್ಮ, ತಿಂಡಿ ತಿಂದ್ಯಾನಮ್ಮ, ಹುಷಾರಾಗಿದ್ಯಾನಮ್ಮ, ಗಾಡಿ ಓಡಿಸ್ದ್ಯಾನಮ್ಮ, ಯಾವಾಗ ಬರ್ತೀಯಮ್ಮ ಮನೆಗೆ ಕೂಸೆ? ಎಷ್ಟು ಕೇಳಿರ್ಬೋದ್ರಿ? ನಿಮ್ಮ ಮನೇಲಿ ಕೇಳಲ್ವೇನ್ರಿ ನಿಮ್ಮ ಅಪ್ಪ ಅಮ್ಮ? ಕೇಳ್ತಾರೆ. ಹೇಳ್ರಿ, ಬಿಟ್ಬಿಡ್ರಿ, ಮೀಡಿಯಾದಲ್ಲಿದ್ದೀವಿ, ಅದು ಮತ್ತೊಂದು ಬೇರೆ ಬಿಟ್ಬಿಡ್ರಿ. ಈ ತಾಯಿ ಇವತ್ತಲ್ಲಿ ನಿಂತು ಕೂತು ಅಳುತ್ತಿದ್ದಾಳಲ್ರಿ, ತಾಯಿಯ ಎದೆಯಲ್ಲಿ ಇವತ್ತು ಏನೇನೆಲ್ಲ ನಡೀತಾ ಇರ್ಬೋದ್ರಿ, ಲಾವಾರಸ ಹೆಂಗಿರ್ಬೋದ್ರಿ? ಆ ತಾಯಿಗೆ ಕೋಪ ಬರುತ್ತಾ, ಇವತ್ತು ನೋವು ಬರುತ್ತಾ, ಏನು ಬರುತ್ತೆ? ವಾಟ್ ಈಸ್ ಇಟ್? ಐ ರಿಯಲಿ ಡೋಂಟ್ ಸಿಮ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ನಮ್ಮ ಪ್ರತಿನಿಧಿ ಪರಶುರಾಮ್ ಇದ್ದಾರೆ ಸರ್. ಪರಶುರಾಮ್ ನಮ್ಮ ಕರೆಸ್ಪಾಂಡೆಂಟ್. ಓಕೆ, ಪರಶುರಾಮ್ ಅವ್ರನ್ನ ಮಾತನಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ಗೋ ಫಾರ್ ಎ ವೆರಿ ಸ್ಮಾಲ್ ಕಮರ್ಷಿಯಲ್ ಬ್ರೇಕ್. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತಾನೆ. ಇದನ್ನು ಯಾವ ಕಾರಣಕ್ಕೂ ಸಹಿಸೋಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ವಿಷಯ ಹೇಳ್ತೀನಿ, ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಕೆಲವು
ದುರುಳರಿಂದ ನರಳುತ್ತಾ ಇರುವ ಸಾಧ್ಯತೆ ಇರುತ್ತೆ. ದಯವಿಟ್ಟು ಗಮನ ವಹಿಸಿ. ನನ್ನ ಹೆಣ್ಮಕ್ಳ ತಂದೆ ತಾಯಂದ್ರಿಗೆ ಹೇಳೋದು ಒಂದೇ ಮಾತು, ಯಾವುದ್ಯಾವುದೋ ಕಾಟದಿಂದ ನರಳುತ್ತಾ ಇರ್ತಾರೆ, ಯಾವುದ್ಯಾವುದೋ ನೋವಿಂದ ನರಳುತ್ತಾ ಇರ್ತಾರೆ, ಯಾವುದ್ಯಾವುದೋ ಸಂಕಟ ಪಾಪ ಮನೇಲಿ ಹೇಳ್ಕೊಳಕ್ಕಾಗಲ್ಲ ರೀ. ಒಂದೊಂದು ಸಲ ಅವನು ಯಾವನೋ ಕಾಟ ಕೊಡ್ತಿರ್ತಾನೆ, ಮನೇಲಿ ಹೇಳ್ಕೊಳಕ್ಕಾಗಲ್ಲ. ಕೂಸುಗಳಿಗೆ, ಹೆಣ್ಮಕ್ಳಿಗೆ ಸುಮಾರು ಸಲ ಹೇಳ್ಕೊಳಕ್ಕಾಗಲ್ಲ. ಅವ್ರೇನೋ ತಪ್ಪು ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಯಾವನೋ ಯಾವನೋ ಫೈಜಲ್ ಅನ್ನೋನೋ, ಸಂತೋಷ್ ಅನ್ನೋನೋ, ಅವನ ಹೆಸರು ಏನೋ ಇರ್ಬೋದು, 1000 ಇರ್ಬೋದು ರೀ, ಅವನ ಹೆಸರು ಯಾವನೋ ಇರ್ಬೋದು ಅವನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.